ಗೃಹಲಕ್ಷ್ಮಿಯ 12 ಮತ್ತು 13ನೇ ಕಂತನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ವಿಷಯ ಹಲವಾರು ಫಲಾನುಭವಿಗಳ ಒಂದು ತಲೆಯಲ್ಲಿ ಕೂತಿರುವಂಥದ್ದು. ಹಲೋ ನಮಸ್ಕಾರ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಅಂತ ಹೇಳ್ತಾ. ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತನ್ನು ಹಾಕೋದೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಈಗಾಗಲೇ 11ನೇ ಕಂತನ್ನು ಹಾಕಿ ಒಂದು ತಿಂಗಳ ಸರಿ ಸಮಾನ ಆಗಿರುವಂಥದ್ದು ಹಾಕ್ತಾ ಬಂದು ಹಲವಾರು ಒಂದು ಫಲಾನುಭವಿಗಳಿಗೆ 11ನೇ ಕಂತು ಬಂದಿಲ್ಲದಂಥ ಸಂಗತಿಗಳು ಕೂಡ ಇದ್ದಾವೆ. ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೇನೆ. ಹಾಗಾದರೆ 12 ಮತ್ತು 13ನೇ ಕಂತನ್ನು ಯಾವಾಗ ಹಾಕ್ತಾರೋ ಅಂತ ವಿಷಯ ಇದಾಗಿರುತ್ತೆ. ಈ ವಿಡಿಯೋನ ಕೊನೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. 12 ಮತ್ತು 13ನೇ ಕಂತನ್ನು ಹಾಕ್ತಾರೋ ಅಂತ ವಿಚಾರ ನೀವು ಕೇಳ್ತಾ ಇರುವಂಥದ್ದಾದರೆ ಹೌದು, ಹಾಕ್ತಾರೆ. ಆದರೆ ಒಂದು ಇಲೆಕ್ಷನ್ ಹಿಂದಿನ ದಿನದಿಂದ ಇರುವಂತಹ ಸರ್ಕಾರದಲ್ಲಿರುವಂಥ ಉತ್ಸಾಹ ಈ ಒಂದು ಇಲೆಕ್ಷನ್ ನಂತರದಲ್ಲಿ ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ಯಾಕಂತಂದರೆ ಹಾಕರು ನಡೆಯುತ್ತೆ, ಹಾಕ್ದಿದ್ರು ನಡೆಯುತ್ತೆ. ಯಾಕಂತಂದರೆ ಒಂದು ಅವರಿಗೇನು ಆಗಬೇಕಾಗಿಲ್ಲ. ಒಂದು ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಏನೂ ಆಗಬೇಕಾಗಿಲ್ಲ, ಒಂದು ಹಣ ಹಾಕಲಿ ಬಿಡಲಿ ಅಂತ. ಈಗ 12 ಮತ್ತು 13ನೇ ಕಂತನ್ನು ಅವರು ಹೇಳಿರುವ ಹಾಗೆ ಬೇಗ ಹಾಕ್ತೇವೆ. 5 ಕಂತು ಅಂದರೆ 5,000 ಅಥವಾ 6,000ವನ್ನು ಒಟ್ಟಿಗೆ ಹಾಕ್ತೇವೆ, 4,000ವನ್ನು ಒಟ್ಟಿಗೆ ಹಾಕ್ತೇವೆ, 4,000 ಮತ್ತು 5 6,000 ಇರಲಿ, ಉಳಿದಂತಹ ಒಂದು ಕಂತನ್ನು ಕೂಡ ಹಾಕಲಿಲ್ಲ ಅಂತ, ಅಂದರೆ 12ನೇ ಕಂತನ್ನು ಕೂಡ ಹಾಕಿಲ್ಲ ಅನ್ನುವಂಥ ವಿಚಾರ ಇರುವಂಥದ್ದು. 12 ಮತ್ತು 13ನೇ ಕಂತನ್ನು ನಂತರ ಹಾಕಿದಾದ್ರೂ 11ನೇ ಕಂತು ಬರದೇ ಇರುವಂಥ ವಿಚಾರ ಕೂಡ ಇರುವಂಥದ್ದು ಈಗ ಫಲಾನುಭವಿಗಳ ಒಂದು ಅಕೌಂಟ್ನಲ್ಲಿ. ಹಾಗಾಗಿ ಈಗ ಯಾವಾಗ ಹಾಕ್ತಿರುವಂಥ ವಿಚಾರ ಅಂತಂದರೆ ಈ ಒಂದು ತಿಂಗಳ ಒಳಗಾಗಿ ಬರುವಂತಹ ಒಂದು ಎಲ್ಲ ಒಂದು ಲಕ್ಷಣ ಇದೆ. ಆದರೆ ಇದೇ ದಿನ ಬರುತ್ತೆ ಅಂತ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಯಾವಾಗಲೂ ಒಂದು ಹಲವಾರು ಜಾಲತಾಣಗಳಲ್ಲಿ ಹೇಳ್ತಾ ಇರುವಂಥದ್ದು ಆಗ ಬರುತ್ತೆ ಈಗ ಬರುತ್ತೆ ಅಂತ, ಯಾವುದೇ ಒಂದು ದಿನಾಂಕದಂದು ಬರುತ್ತೆ ಅಂತ ಇದುವರೆಗೂ ಮಾಹಿತಿಯನ್ನು ನೀಡಿಲ್ಲ. ಇದು ಇಷ್ಟು ನಮ್ಮ ಸರ್ಕಾರದ ಕರ್ಮಕಾಂಡ ಆಗಿರುವಂಥದ್ದು. ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.